ಹರೇ ಶ್ರೀನಿವಾಸ. ಮಧ್ವಹೃದಯವಾಸ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಸಿರಿನಿಲಯನ ಗುಣಗಳನ್ನು ಅರಿತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಈ ಸಾಲುಗಳನ್ನ ನಾವೆಲ್ಲರೂ ಕೇಳಿದ್ದೀವಿ. ಈ ಸಾಲಿನಲ್ಲಿ ದಾಸರು ನಾವು ಸಾಮಾನ್ಯವಾಗಿ ಹಾಡುಗಳನ್ನು ಹಾಡ್ತೀವಿ, ದೇವರ ಶ್ಲೋಕವನ್ನು ಹೇಳ್ತೀವಿ. ಆದರೆ ಈ ಶ್ಲೋಕದ ಈ ಹಾಡಿನ ಅರ್ಥವನ್ನು ಅರ್ಥಕೊಂಡು ಆ ಕಾರ್ಯವನ್ನು ಮಾಡಿದಾಗ ಅದೇ ಸರಿಯಾದ ಮಾರ್ಗ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ನಮ್ಮ ನಾರ್ಮಲ್ ಲೈಫಲ್ಲಿ ನೋಡ್ಬೋದು. ನಮಗೆ ಯಾರೋ ಒಬ್ರು ಬಂದು ಕೆಲಸ ಮಾಡಿ, ಈ ಕೆಲಸವನ್ನು ಮಾಡಿ ಅಂತಂದಾಗ ನಾವೇನು ಮಾಡ್ತೀವಿ? ಈ ಕೆಲಸವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಕೇಳ್ತೀವಿ. ಇದು ನಾರ್ಮಲ್ ಲೈಫನ್ನು ಎಕ್ಸಾಂಪಲ್ ಆಯಿತು. ಇದೇ ಸೂತ್ರವನ್ನು ನಾವು ಯಾಕೆ ಅಧ್ಯಾತ್ಮದಲ್ಲಿ ಬಳಸ್ಕೋಬಾರ್ದು? ಇದನ್ನು ಅಳವಡಿಸ್ಕೋಬೋದಲ್ವಾ? ಹಾಗಾದರೆ ನಾವು ಈಗ ಏನು ಶ್ಲೋಕ ಹೇಳ್ತಿದ್ದೀವಿ, ಇದಕ್ಕೆಲ್ಲ ಪುಣ್ಯ ಅಲ್ವಾ? ಖಂಡಿತ ಪುಣ್ಯ ಇದೆ. ಸ್ತೂಯತೆ ಅನೇನ ಇತಿ ಸ್ತೋತ್ರಂ ಅಂದರೆ ದೇವರ ಗುರುಗಳನ್ನು ಕೊಂಡಾಡುವುದೇ ಸ್ತೋತ್ರ ಅಂತ ಹೇಳಿದ್ದಾರೆ. ದೇವರ ನಾಮಸ್ಮರಣೆಯಿಂದಲೇ ಅನನ್ಯ ಪುಣ್ಯ ಇದೆ. ಇನ್ನು ಅವನ ನಾಮಸ್ಮರಣೆಯ ಅರ್ಥವನ್ನು ತಿಳಿದುಕೊಂಡು ಮಾಡಿದರೆ ಅದಕ್ಕೆ ಹೆಚ್ಚಿನ ಪುಣ್ಯ ಇದೆ. ಹೀಗೆ ನಾವೇನೇ ಶ್ಲೋಕ ಹೇಳಿದ್ರು, ಅದು ವಿಷ್ಣು ಸಹಸ್ರನಾಮನೇ ಆಗಿರಲಿ, ಹರಿವಾಯುಸ್ತುತಿನೇ ಆಗಿರಲಿ, ಲಕ್ಷ್ಮೀ ಶೋಭಾನೇ ಆಗಿರಲಿ, ವೆಂಕಟೇಶ್ವರ ಸ್ತೋತ್ರ ಇರಲಿ, ಯಾವುದೇ ದಾಸರ ಪದ ಇರಲಿ, ಏನೇ ಇದ್ದರೂ ಅದನ್ನು ಅರಿತು ಮಾಡೋಣ. ಅದರ ಒಳ ಅರ್ಥವನ್ನು ತಿಳಿಯೋಣ. ಹೇಗೆ ಅರ್ಥಕೊಳ್ಳೋದು? ಅರ್ಥವನ್ನು ಹಿರಿಯರು ನಮಗೆ ಸಂದೇಶವನ್ನು ಕೊಟ್ಟಿರ್ತಾರೆ. ಆ ಸಂದೇಶವನ್ನು ಯಥಾರ್ಥವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಈಗ ನಮಗೆ ಸುವರ್ಣ ಅವಕಾಶ ದೊರಕಿದೆ. ಈಗ ಅಧಿಕ ಮಾಸ, ಅಧಿಕಸ್ಯ ಫಲಂ ಅಂತ. ಈ ಅಧಿಕ ಮಾಸದಲ್ಲಿ ನಾವು ಎಲ್ಲ ಕೆಲಸಗಳನ್ನು ಅರಿತುಕೊಂಡು ಮಾಡೋಣ. ಬನ್ನಿ, ನಾವು ಎಲ್ಲರೂ ಏನನ್ನು ಹೇಳ್ತೀವೋ, ಏನನ್ನು ಮಾಡ್ತೀವೋ ಎಲ್ಲವನ್ನು ಅರ್ಥ ಮಾಡಿಕೊಂಡು ಮಾಡೋಣಂತೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.